ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನಾದ್ಯಂತ ಮಳೆಯ ಅಬ್ಬರ. ಮಳಚಾಪುರ ಜಾಂಬೋಳ ಗ್ರಾಮದ ಹೊಲಗಳಿಗೆ ನುಗ್ಗಿದ ನೀರು. ಸಚಿವ ರಹೀಂ ಖಾನ್ ಭೇಟಿ ಮತ್ತು ಪರಿಶೀಲನೆ. ಕಂದಗೂಳು ಸೇತುವೆ ಕೆಳಗಡೆ 20 ಅಡಿ ಎತ್ತರದ ವಿದ್ಯುತ್ ಕಂಬಗಳ ಮುಳುಗಡೆ. ಸಚಿವರಿಂದ ಪರಿಹಾರ ಒದಗಿಸುವ ಭರವಸೆ. ಪದೇ ಪದೇ ನ್ಯಾಯಾಲಯಕ್ಕೆ ಸಮಯ ಕೇಳುತ್ತಿರುವ ಸಂಬಂಧವಾಗಿ ಶಾಸಕ ಪ್ರಭು ಚವ್ಹಾಣ್ ಅವರಿಗೆ 1 ಲಕ್ಷ ದಂಡ ವಿಧಿಸಿದ ಕಲಬುರಗಿ ಹೈಕೋರ್ಟ್. ಜಾತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಚವ್ಹಾಣ್ ವಿರುದ್ಧ ದಾಖಲಾದ ದೂರು ಆಗಸ್ಟ್ 28ರಂದು ನಡೆದ ವಿಚಾರಣೆಯಲ್ಲಿ ಬಹಿರಂಗ. ಬೀದರ್ನ ಗಾಂಧಿಗಂಜ್ನಲ್ಲಿ ಗಮನ ಸೆಳೀತಾ ಇದೆ ಆಕರ್ಷಕ ವರಸಿದ್ಧಿ ವಿನಾಯಕ ಗಣೇಶ ಮೂರ್ತಿ. ಪ್ರತಿದಿನ ಸಾವಿರಾರು ಜನರಿಂದ ದರ್ಶನ, ಮಹಾಪ್ರಸಾದ ಹಾಗೂ ದಿನಾಲು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಹರಿದು ಬರುತ್ತಿರುವ ಜನಸಾಗರ. ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಅವರ ಜನ್ಮದಿನದ ಪ್ರಯುಕ್ತ ಪ್ರಕೃತಿ ವಂದನಾ ಕಾರ್ಯಕ್ರಮ. ಕಲ್ಮಠ್ ಅವರ ಪ್ರಕೃತಿ ಸಂರಕ್ಷಣಾ ಕಾರ್ಯ ಶ್ಲಾಘನೀಯ. ಹಿರಿಯ ನಾಗರಿಕ ಪ್ರಶಸ್ತಿ ಪುರಸ್ಕೃತ ವೀರಭದ್ರಪ್ಪ ಉಪ್ಪಿನ ಹೇಳಿಕೆ. ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಬೋಣ. ಬೀದರ್ ತಾಲೂಕಿನಾದ್ಯಂತ ಕಳೆದ 3-4 ದಿವಸಗಳಿಂದ ಮಾಘ ಮಳೆ ಅಬ್ಬರಿಸ್ತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ದಾಖಲೆ ರೀತಿಯಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಗೆ ಹಳ್ಳ ಕೊಳ್ಳ ತುಂಬಿ ಹರಿತಾ ಇವೆ. ಕೆಲವು ಸೇತುವೆಗಳು ಮುಳುಗಡೆಗೊಂಡಿವೆ. ಹೀಗಾಗಿ ಬೀದರ್ ಉತ್ತರ ಕ್ಷೇತ್ರದ ಹಿಪ್ಪಳಗಾಂವ್, ಚಾಂಬೋಳ್, ಕನ್ನಳ್ಳಿ ಗ್ರಾಮದ ಹೊಲಗಳಲ್ಲಿ ನೀರು ತುಂಬಿ ಉದ್ದು, ಹೆಸರು ಸೇರಿದಂತೆ ಹಲವು ಬೆಳೆಗಳು ನೆಲಕಚ್ಚಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಇನ್ನೇನು ರೈತರು ರಾಶಿ ಮಾಡಬೇಕು ಎನ್ನುವಷ್ಟರಲ್ಲಿ ಮಳೆ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಚಾಂಬೋಳು ಗ್ರಾಮದ ಒಂದು ಸರ್ವೆ ನಂಬರ್ 103ರಲ್ಲಿ ಉದ್ದು, ಹೆಸರು ಸಂಪೂರ್ಣ ಹಾಳಾಗಿದೆ ಎಂದು ರೈತರು ತಮ್ಮ ತೀವ್ರ ಅಸಮಾಧಾನವನ್ನು ಹೊರಹಾಕಿದರು. ಜೊತೆಗೆ ಚಾಂಬೋಳು ಗ್ರಾಮದ 2000 ಹೆಕ್ಟೇರ್ ಪ್ರದೇಶದಲ್ಲಿ ಬಹುತೇಕ ಬೆಳೆಗಳು ನಾಶ ಆಗಿವೆ ಎಂದು ರೈತ ಭೀಮರಾವ್ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಎಕರೆಗೆ ಕನಿಷ್ಠ ಏನಿಲ್ಲ ಅಂದರೂ ಕೂಡ 50,000 ರೂಪಾಯಿ ಸರ್ಕಾರ ನಮಗೆ ಪರಿಹಾರವನ್ನು ಒದಗಿಸಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಆ ರೈತರು ಸಚಿವರ ಮುಂದೆ ಇಟ್ಟಿದ್ದಾರೆ. ಉದ್ದು, ಹೆಸರು, ತೊಗರಿ ಬೆಳೆಗಳು ಕೂಡ ಮಳೆ ನೀರಿನಿಂದ ಜಲಾವೃತಗೊಂಡಿದ್ದು ರೈತರನ್ನ ಚಿಂತೆಗೊಳಗಾಗುವಂತೆ ಮಾಡಿದೆ. ಈ ಕುರಿತು ಸಚಿವ ರಹೀಂ ಖಾನ್ ಅವರಿಗೆ ಮಾತನಾಡಿಸಿದಾಗ NDRF ಮತ್ತು SDRF ಜೊತೆಗೆ ನಮ್ಮ ಅನುದಾನದಲ್ಲಿಯೂ ಕೂಡ CM ಅವರ ಜೊತೆ ಚರ್ಚಿಸಿ ಪರಿಹಾರವನ್ನು ಒದಗಿಸಲಾಗುವುದು. ಹೊಲಗಳಿಗೆ ನೀರು ನುಗ್ಗದಂತೆ ನರೇಗಾ ಅಥವಾ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಹೊಲಗಳ ದಡದಲ್ಲಿ ಕಾಲುವೆಗಳನ್ನು ನಿರ್ಮಿಸಿಕೊಡುವ ಪ್ರಯತ್ನ ಮಾಡ್ತೇನೆ. ಚಾಂಬಾಳ್ ಮತ್ತು ಕಂದಗೂಳು ಸೇತುವೆ ಅಕ್ಕಪಕ್ಕದಲ್ಲಿ ರೈತರು ಕೆಲವು ಮೋಟಾರ್ಗಳನ್ನು ಹಚ್ಚಿ ಹೊಲಗಳಿಗೆ ನೀರು ಬಿಡ್ತಾರೆ. ಆದರೆ ಆ ಮೋಟಾರು ಮತ್ತು ಪಂಪ್ಸೆಟ್ಗಳ ಕಳ್ಳತನ ಆಗ್ತಾ ಇರುವ ಕುರಿತು ರೈತರು ಕೂಡ ತಿಳಿಸಿದ್ದಾರೆ. SP ಅವರ ಗಮನಕ್ಕೆ ತಂದು ರಾತ್ರಿ ಗಸ್ತು ತಿರುಗುವ ವ್ಯವಸ್ಥೆ ಮಾಡಿ ಕಳ್ಳರ ಉಪಟಳ ಕಡಿಮೆಯಾಗುವಂತೆ ಮಾಡಲಾಗುವುದು ಎಂದು ಸಚಿವ ರಹೀಂ ಖಾನ್ ತಿಳಿಸಿದರು. ಇದೇ ವೇಳೆ ಬೀದರ್ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಸಚಿವರ ಜೊತೆಗೆ ಉಪಸ್ಥಿತರಿದ್ದರು. ಬೆಳೆ ಹಾನಿ ಕುರಿತು ಸಮಗ್ರ ಮಾಹಿತಿಯನ್ನು ಪಡ್ಕೊಂಡ್ರು. ಇಡೀ ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಎಲ್ಲ ಪ್ಲೇಸಸ್ನಲ್ಲಿ ವಿಸಿಟ್ ಮಾಡ್ಲತ್ತೇನೆ. ಮೊನ್ನೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಔರಾದ್ನಲ್ಲಿ ಹೋಗಿದ್ದೆವು. ಮತ್ತು ಜನವಾಳ ಸರ್ಕಾರ ಮಾಲಿಗಾಂವ್ ಸರ್ಕಲ್ 3 ದಿವಸದಿಂದ ಒಂದು 10 ವಿಲೇಜಸ್ಗೆ ವಿಸಿಟ್ ಕೊಳ್ಳತ್ತೇನೆ. ಸಂಪೂರ್ಣ ಎಲ್ಲ ವಿಲೇಜಸ್ಗೆ ರೈತರು ತುಂಬ ತೊಂದರೆಯಲ್ಲಿದ್ದಾರೆ. ಎಲ್ಲ ರೈತರು ಕಷ್ಟದಲ್ಲಿದ್ದಾರೆ, ಬಡವರು ಕಷ್ಟದಲ್ಲಿದ್ದಾರೆ. ಎಲ್ಲರದು ಮನೆ ಬಿದ್ದು ಹೋಗಿದೆ, ಸುಮಾರು ಜನದು. ಮತ್ತು ಹೊಲ ಎಲ್ಲ ನಷ್ಟ ಆಗಿಬಿಟ್ಟಿದೆ. 99% ಎಲ್ಲ ರೈತರದ್ದು ಹೊಲ ನಷ್ಟ ಆಗಿದೆ. ತಾವು ನೋಡಿರ್ಬೋದು. ಯಾಕಂದರೆ ಇಲ್ಲಿ ತೆಲಂಗಾಣದಿಂದ ನಮ್ಮದು ಬಾರ್ಡರ್ 20 ಕಿಲೋಮೀಟರ್ ತೆಲಂಗಾಣ, ಈ ಸೈಡ್ ಮಹಾರಾಷ್ಟ್ರ. ಸೈಕ್ಲೋನ್ ಎಫೆಕ್ಟ್ ತೆಲಂಗಾಣದು ಫುಲ್ ಬೀದರ್ ಡಿಸ್ಟಿಕ್ಗೆ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ಮಹಾರಾಷ್ಟ್ರ ಅವರು ನೀರು ಬಿಟ್ಟಿದ್ದಾರೆ. ಅದು ಎರಡೂ ಸೇರಿಸಿ ಟೋಟಲ್ ಕಂಪ್ಲೀಟ್ಲಿ ಸಮಸ್ಯೆ ಆಗಿದೆ. ನಾನು 4ನೇ ತಾರೀಕು ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಇದೆ. ಅದಕ್ಕಿಂತ ಮೊದಲು ಎಲ್ಲ ವಿಲೇಜಸ್ನಲ್ಲಿ ನಾನೇ ಹೋಗಿ ಸರ್ವೆ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ AC ಆಗಲಿ, DC ಆಗಲಿ, ನಮ್ಮ ತಹಸೀಲ್ದಾರ್, ರೇಣು ಮತ್ತು ಹಾರ್ಟಿಕಲ್ಚರ್ ಆಫೀಸರ್, ಅಗ್ರಿಕಲ್ಚರ್, PWD, ಎಲೆಕ್ಟ್ರಿಸಿಟಿ, KEB ಅವರು ಎಲ್ಲ ಆಫೀಸರ್ ಜೊತೆಗೆ ಸ್ವಂತ ಹೋಗಿ ಎಲ್ಲ ಊರಿನಲ್ಲಿ ನೋಡಿ ಮತ್ತು ರೈತರಿಗೆ ಧೈರ್ಯ ಕೊಟ್ಟು ನಾನು ರಿಪೋರ್ಟ್ ರೆಡಿ ಮಾಡ್ಲತ್ತೇನೆ. ಎಷ್ಟು ನಷ್ಟ ಆಗಿದೆ ಎಲ್ಲ ರಿಪೋರ್ಟ್ ಆದ್ರ ಮೇಲೆ ಎಲ್ಲ ರೈತರಿಗೆ 100% ಪರಿಹಾರ ಕೊಡಿಸ್ತೇನೆ. 50,000 ರೂಪಾಯಿ ಪ್ರತಿ ಎಕರೆಗೆ 50,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್. ಎಷ್ಟು ಕೊಡ್ಬೋದು ನೀವು? ಅದೇ ರೈತರು ಡಿಮ್ಯಾಂಡ್ ಮಾಡಿದ್ದಾರೆ. ಯಾಕಂದರೆ ಫುಲ್ ಟೋಟಲಿ ನಷ್ಟ ಆಗಿದೆ. ಇದು ಎಲ್ಲ ಸರ್ವೆ ಮಾಡಿ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಮತ್ತು MP ಸಾಗರ್ ಅವರು ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆ ಮಾಡಿಸ್ತೀನಿ. 100% ಮಾಡಿ ಅಲ್ಲಿ ಫೈನಲ್ ಡಿಸಿಷನ್ ಆಗ್ತದೆ. ತಾವು ನೋಡ್ಬೋದು, ಇಲ್ಲಿ ನೋಡಿರಿ, ಇದು 30-40 ಫೀಟ್ದು ಕಂಬ
ಪೋಲ್ಸ್ ಇದೆ, ಎಲೆಕ್ಟ್ರಿಕ್ ಪೋಲ್ ಎಲ್ಲ ಮುರಿದು ಹೋಗಿದೆ. 1 ಮಿನಿಟ್ ದೇಖಿಂದ ಅದು ತಾವು ಸ್ವಲ್ಪ ತೋರಿಸ್ರಿ, ಇದು ನೋಡಿ ಈ ಕಡೆ ಸ್ವಲ್ಪ ಅದು ಅಲ್ಲಿ ನೋಡಿ 30-40 ಎಕರೆ ಆ ಥರ ಸುಮಾರು ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಸ್ಕೂಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ, ಹಾಸ್ಪಿಟಲ್ ಡ್ಯಾಮೇಜ್ ಆಗಿದೆ, ಅಂಗನವಾಡಿ ಸ್ಕೂಲ್ ಡ್ಯಾಮೇಜ್ ಆಗಿದೆ, ಸುಮಾರು ಜನದು ಮನೆ ಡ್ಯಾಮೇಜ್ ಆಗಿದೆ. ಇದು ಎಲ್ಲರಿಗೆ ಒಂದು ಪರಿಹಾರ ಕೊಡಿಸಲಿಕ್ಕೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಿನ್ನೆ ಮೀಟಿಂಗ್ ಮಾಡಿ ರಿಪೋರ್ಟ್ ರೆಡಿ ಮಾಡಿಸಿದ್ದು. ಈಗ ಹೊಲಗಳಿಗೆ ತೆಗ್ಗಿರೋದ್ರಿಂದ ಕೆಳಗಡೆ ನೀರು ಹೋಗ್ಲತ್ತಾರೆ, ಅದ್ರ ದಡ್ಡಿಗೆ ಒಂದು ಚರಂಡಿಗಳು ಖಾಲಿ ಮಾಡಿಸ್ಕೊಂಡ್ರೆ ಚಂದ ಇರ್ತದೆ ಅಂತ ರೈತರು ಅದಕ್ಕೆ ಆಗಲಿ ಗ್ರಾಮ ಪಂಚಾಯತ್ಲಿಂದ ಆಗಲಿ ಅದೇ ಗ್ರಾಮ ಪಂಚಾಯತ್ ಆಗಲಿ ಮತ್ತು ಯಾವುದೂ ಸ್ಪೆಷಲ್ ಫಂಡ್ ಆಗಲಿ ಎಲ್ಲರ ಆಫೀಸರ್ ಜೊತೆಗೆ ನಾನು ವಿಸಿಟ್ ಮಾಡ್ಲತ್ತೀನಿ. ಅದು ಎಲ್ಲ ನೋಡಿದ್ರ ಮೇಲೆ ಆನ್ ದಿ ಸ್ಪಾಟ್ ಏನು ಡಿಸಿಷನ್ ಮಾಡಿಗೆ ಇಮಿಡಿಯೇಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ. ಸುಮಾರು ನಾಳೆಯಿಂದ ಕೆಲಸ ಮಾಡ್ತಾರಂತ ಹೇಳಿದ್ದಾರೆ ಅವರು. ಮತ್ತು ಮುಂದೆ ಇನ್ನೂ ಸ್ವಲ್ಪ ಕರೆಕ್ಟ್ ರಿಪೋರ್ಟ್ ಬಂದ್ರ ಮೇಲೆ ದೆನ್ ವಿ ಟೇಕ್ ಆ್ಯಕ್ಷನ್. ಈ ಜಾಮೂರು ಕುಡ್ಲಿಕ್ಕೆ ಇಲ್ಲಿಂದ ಮೋಟ್ರ್ ಕೂಡಿಸಿ ಹೊಲಗಳಿಗೆ ತೊಗೊಳಕ್ಕೆ ಹೋದ್ರೆ ಸುಮಾರು 25 ಮೋಟ್ರ್ ಕಳ್ತನ ಆಗಿದೆ ಸರ್. ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳಿ ಏನಾದರೂ ಇಲ್ಲೇನು ರಾತ್ರಿ ಹೈವೇ ಪಟ್ರೋಲ್ ಅದೇ ಈ ಥರ ಸೈಕ್ಲೋನ್ ಎಫೆಕ್ಟ್ ಆಗಲಿ ಈ ಥರ ಸಡನ್ಲಿ ಏನು ಎಫೆಕ್ಟ್ ಆಗಿದೆ ಅದರಲ್ಲಿ ಸ್ವಲ್ಪ ಜನ ಬೆನಿಫಿಟ್ ತೊಗೊಂಡು ಬಿಡ್ತಾರೆ. ಆ ಥರ ಬದ್ಮಾಶ್ ಕಳ್ಳೂರಿಗೆ ಇಮ್ಮಿಡಿಯೇಟ್ ಆ್ಯಕ್ಷನ್ ನಾನು SP ಗೆ ಮಾತಾಡಿದ್ದೇನೆ. ಈಗ ಅವರು ಇಮ್ಮಿಡಿಯೇಟ್ ಅದು ಫೈನಲೈಸ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಟೋಟಲ್ ಎಷ್ಟು ಎಕರ್ ಲಾಸ್ ಆಗಿದೆ ಸರ್ ಇಲ್ಲಿ ಚಾಂಬಳದಲ್ಲಿ? ಹೌದು, ಇಲ್ಲ ಈ ಕ್ಯಾಬಿನೆಟ್ನಲ್ಲಿ ಹೌದು ಬೀದರ್ ಜಿಲ್ಲೆಯಲ್ಲಿ ಆಗಿರೋ ನೀವೇ ಹೇಳ್ತಾ ಇದ್ದೀರಿ ಅತಿ ಹೆಚ್ಚು ಹಾನಿ ಆಗ್ತಾ ಇದೆ, ಭಾಳಷ್ಟು ಹಾಸ್ಪಿಟಲ್ ಬಿದ್ದಿದೆ ಮತ್ತು ಮನೆ ಬಿದ್ದಿವೆ, ಹೊಲಗಳು ಕೊಚ್ಕೊಂಡು ಹೋಗಿವೆ ಅಂತ ಹೇಳಿ. ಈ ನಿಮಿತ್ತ 1 ವಾರ ಆಯಿತು ಮುಖ್ಯಮಂತ್ರಿಯಿಂದ ಇಲ್ಲಿವರೆಗೆ ಒಂದು ಸಂದೇಶ ಇಲ್ಲ. NDRF ನೀವು ಕೇಳಿಲ್ಲ ಅಂದರೂ ಕೊಡ್ತಾರೆ, ಹೌದಾ ಸರ್? ಇಲ್ಲ ನೀವು ಕೇಳಿಲ್ಲ ಅಂದರೂ ಬರ್ತದೆ. ಇಲ್ಲ ಪ್ರಯತ್ನ ಏನು, ವಿಶೇಷ ಪ್ರಯತ್ನ ಏನಿದೆ? ಇಲ್ಲ ಮುಖ್ಯಮಂತ್ರಿ ನಮ್ಮ ಜೊತೆಗೆ ದಿವಸ ಚರ್ಚೆ ಮಾಡ್ಲತ್ತಾರೆ. ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ 3-4 ಸಲ ಮುಖ್ಯಮಂತ್ರಿ ಅವರು ನಮಗೆ ಮಾತಾಡಿದ್ದಾರೆ. ಇದು ಟೋಟಲಿ ಸರ್ವೆ ಮಾಡಿ ಇಮಿಡಿಯೇಟ್ಲಿ 4ನೇ ತಾರೀಕಿಗೆ ನನಗೆ ರಿಪೋರ್ಟ್ ನೀವೆಲ್ಲರೂ ಇಡಬೇಕು, ಆಮೇಲೆ ನಾನು ಇಮಿಡಿಯೇಟ್ ತೀರ್ಮಾನ ತೊಗೊತೀನಿ ಅಂತ ನಮಗೆ 3 ಸಲ ಹಿಡಿದ್ದಾರೆ. ಹೌದು, ಸಪ್ರೇಟ್ ಅದು ಸ್ಪೆಷಲ್ ಫಂಡ್ ಕೊಡಿ ಅಂತ ನಮ್ಮದು ಪ್ಲ್ಯಾನ್ ಇದೆ. ಅದು ರಿಕ್ವೆಸ್ಟ್ ಮಾಡ್ತೀವೋ ಮುಖ್ಯಮಂತ್ರಿ ಕೊಳ್ಳೇಬೇಕಂತ ನನ್ನದು ಪ್ರೆಷರ್ ಇದೆ. ಓಕೆ ಬರ್ರಿ. ಆತ್ಮೀಯರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ನಾನು ಜಿಲ್ಲಾ ವರದಿಗಾರ ಮಹಾರುದ್ರ ಡಾಕುಳಗಿ, ಡೆನ್ ನೆಟ್ವರ್ಕ್ ಬೀದರ್. ಇದೀಗ ನಾವು ಚಾಂಬಾಳ ಗ್ರಾಮದಲ್ಲಿದ್ದೀವಿ. ಚಾಂಬಾಳ ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕಂದಗೋಳ ಒಂದು ಸೇತುವೆಯಿಂದ 1 ಕಿಲೋಮೀಟರ್ ಹಿಂದುಗಡೆ ಇಲ್ಲಿ ಸರ್ವೆ ನಂಬರ್ 103ರಲ್ಲಿ ತಾವು ನೋಡ್ತಾ ಇದ್ದೀರಿ. 103ರಲ್ಲಿ ಸರ್ವೆ ನಂಬರ್ 103ರಲ್ಲಿ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಉದ್ದು ಮತ್ತು ಹೆಸರಿದೆ. ಅದರಲ್ಲಿ ಯಾವ ರೀತಿಯಾಗಿ ನೀರು ನಿಂತವೆ ಅಂತಂದರೆ ಸಂಪೂರ್ಣವಾಗಿ ಈ ಒಂದು ಹೊಲಗಳು ಮುಳುಗಡೆಯಾಗಿರ್ತಕ್ಕಂಥದ್ದು. ಅಂದರೆ ಅತಿವೃಷ್ಟಿಯಿಂದ ಇತ್ತೀಚೆಗೆ ಏನು 3-4 ದಿನಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ಏನು ಮಳೆ ಸುರಿತಾ ಇದೆ. ಸುಮಾರು ನಿರಂತರವಾಗಿ 24 ಗಂಟೆಗಳ ಕಾಲ ಏನು ಮಳೆ ಬಂದಿದೆ. ಆ ಒಂದು ಮಳೆ ಬಂದಿರುವ ನಿಮಿತ್ತವಾಗಿ ಉದ್ದು ಹೆಸರು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಇದೀಗ ನಮ್ಮ ಜೊತೆ ಸಚಿವ ರಹೀಂ ಖಾನ್ ಅವರು ಚಾಂಬಳಕ್ಕೆ ಬರ್ತಾ ಇದ್ದಾರೆ. ಈಗ ಹಿಪ್ಪಳಗಾವ್ ಮುಗಿಸ್ಕೊಂಡು ಜನವಾಡ ಮುಗಿಸ್ಕೊಂಡು, ಅದಕ್ಕಾಗಿ ಎಕರೆಗೆ ಎಷ್ಟು ಪರಿಹಾರ ಕೊಡಬೇಕಂತ ಇಷ್ಟಪಡ್ತೀನಿ. ಎಕರೆಗೆ 50,000 ಮಿನಿಮಮ್ ಕೊಟ್ಟರೆ ಒಕ್ಕಲಿಗರಿಗೆ ಸಹಾಯ ಆಗ್ತದೆ ರೀ. ಅಂದರೆ ಈಗ ಕಳೆದ ಎಷ್ಟು ವರ್ಷದಿಂದ ಈ ರೀತಿ ಬೆಳೆ ಹಾನಿ ಆಗಿದೆ ಸರ್? ಕಳೆದ ವರ್ಷನೂ ಆಗಿತ್ತಾ? ಕಳೆದ ವರ್ಷ ಆಗಿಲ್ಲ ಸರ್, ಸ್ವಲ್ಪ ಕೆಳಗಾಗೈತೆ, ಮ್ಯಾಲಾಗಿದ್ದಿಲ್ಲ. ಈ ಸಲ ಜಾಸ್ತಿ ಆಗಿದೆ. ಇದು ರೈತರಾಗಿರ್ತಕ್ಕಂಥ ಭೀಮರಾವ್ ಅವರು ಹೇಳಿರ್ತಕ್ಕಂಥ ಮಾತು. ಕನಿಷ್ಠ ಎಕರೆಗೆ 50,000ನಾದರೂ ಸರ್ಕಾರ ನಮಗೆ ಕೊಡಬೇಕು, ಅಂದಾಗ ಮಾತ್ರ ನಾವು ಹಾಕಿರ್ತಕ್ಕಂಥ ಒಂದು ಲಾಗೋಡಿ ವಾಪಸ್ ಬರುತ್ತೆ, ನಮಗೆ ರೈತರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಸಂಜು ಕುಮಾರ್ ಜೊತೆ ಮಹಾರುದ್ರ ಡಾಕುಳಗಿ, ಜಿಲ್ಲಾ ವರದಿಗಾರರು, ಸುದ್ದಿ ಸಮಯ, ಡೆನ್ ನೆಟ್ವರ್ಕ್ ಬೀದರ್. मेरा नाम मोहम्मद अकबर, मेरा गाँव चांबड़। क्या है बोलो तो हमारे किसान लोगों की फसल बहुत ख़राब हो गई है। गोमी 3,500 एकड़ खेत है, उसमें से मिनिमम 2,000 एकड़ क्या है बोलते हमारी फसल ख़राब हो गई है। गन्ना ख़राब हो गया है, और क्या बोलते कपास ख़राब हो गई है, और क्या बोलते सोया ख़राब हो गए, मूंग ख़राब हो गई, तुअर ख़राब हो गई, उड़ीद ख़राब हो गई। हम कुंभी लोगों का बहुत परेशानी है। हमारा गुजारिश है कि MLA साहब से और सरकार से क्या है बोले तो एकड़ को 50-50 हज़ार रुपये डालबो का हमारी विनती है। हमारा बहुत परेशानी में है, हम कैसा करना क्या करना मालूम नहीं हो रहा है, और क्या बोलते
ಈಗ ನಿಮ್ಮ ಚಾಂಬಳ ಗ್ರಾಮದಾಗ ಈ ರೀತಿ ಹೊಲದಾಗ ಎಷ್ಟು ಎಕರೆ ಹೊಲದಾಗ ನೀರು ನಿಂತಾವ, ಯಾವ ಬೆಳೆ ಹಾಳಾಗ್ಯದ? ಪೂರಾ ಊರು ತುಂಬನೇ ನಿಂತಾವ ಸರ್, ಎಲ್ಲ ಕಡೆ ಲಾಸ್ ಆಗ್ಯದ. ಎಷ್ಟು ಎಕರೆ ಹಾಳಾಗ್ಯದ ರೀ ಅಂದಾಜು? ಸರ್ ನಮ್ಮೂರು ಶಿವರು ಒಂದು 3,000 ಎಕರೆ ಅದ ಸರ್ ಟೋಟಲು. ಅದ್ರಾಗ ಎಷ್ಟು ಆಗ್ಯದ? ಎಲ್ಲ ಕಡೆ ಆಗ್ಯದ ಸರ್, ಆಲ್ಮೋಸ್ಟ್ ಎಲ್ಲ ಕಡೆ ಆಗ್ಯದ ಸರ್. ಯಾವ್ಯಾವ ಬೆಳೆ ಹಾಳಾಗ್ಯದ ಸರ್ ನಮ್ಮಲ್ಲಿ ಹತ್ತಿ ಬೆಳೆಸ್ತಾರೆ, ಸೋಯಾ, ಉದ್ದು, ಹೆಸರು, ತೊಗರಿ ಎಲ್ಲ ಬೆಳೆಸ್ತಾರೆ ಸರ್. ಈಗ ಸರ್ಕಾರಕ್ಕೆ ನೀವು ಎಕರೆಗೆ ಎಷ್ಟು ಪರಿಹಾರ ಕೇಳ್ತೀರಿ? ಒಂದು 50,000 ರೂಪಾಯಿ ಕೊಟ್ಟರೆ ರೈತರು ಲಾಗೋಡಿ ಹಾಕಿಂದು ವಾಪಸ್ ಬರ್ತವೆ ಸರ್. ಅಂದರೆ ಇದೇ ವರ್ಷ ಈ ರೀತಿ ಹೆಚ್ಚಿಗೆ ಮಳೆ ಬಿದ್ದು ಹಿಂಗಾಗಿ ಹೋದ ವರ್ಷನೂ ಸರ್ ತೊಗರಿಗೆ ಏನದ ರೋಗ ಬಿದ್ದು ಪೂರಾ ಲಾಸ್ ಆಗ್ಯದ ಸರ್. ರೈತರು ಭಾಳ ಲಾಸ್ದಾಗಾರ ಸರ್. ಏನರ ಪರಿಹಾರಧನ ಕೊಟ್ಟರು ಎಲ್ಲರಿಗೂ. ಮತ್ತು ಚಾಂಬಳದಾಗ ಮತ್ತೆ ಏನೇನು ಆಗ್ಯದ ರೀ? ಏನು ಮನೆಗಳು ಬಿದ್ದಾವ, ಏನು ಬ್ರಿಡ್ಜ್ಗಳು ಮುಳುಗ್ಯಾವ, ಏನೇನು ಪ್ರಾಬ್ಲಮ್ ಆಗ್ಯಾವ? ಮತ್ತು ಚಾಂಬಳ ಊರಾಗ ನಿಮ್ಮೂರಾಗ ಮನೆಗಳ್ನೂ ಬಿದ್ದಾವೆ ಸರ್. ಬಡವ್ರ ಮನೆಗಳು ಬಿದ್ದಾವ. ಬಡವ್ರ ಮನೆ ಬಿದ್ದಾವೆ ಸರ್. ತಮ್ಮ ಹೆಸರು ಹೇಳಿ. ಉಮೇಶ್ ಬಿರಾದಾರ್ ಸರ್. ಔರಾದ್ ಶಾಸಕ ಪ್ರಭು ಚವ್ಹಾಣ್ ವಿರುದ್ಧ ದಾಖಲಾದ ಜಾತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ನ್ಯಾಯಾಲಯಕ್ಕೆ ಸಮಯ ಕೇಳುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಹೈಕೋರ್ಟ್ ಶಾಸಕ ಪ್ರಭು ಚವ್ಹಾಣ್ ಅವರಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಕಮಲನಗರ್ ನಿವಾಸಿ ನರ್ಸಿಂಗ್ ಎನ್ನುವಂಥವರು ಶಾಸಕ ಪ್ರಭು ಚವ್ಹಾಣ್ ಅವರು ಮೂಲತಃ ಮಹಾರಾಷ್ಟ್ರದಲ್ಲಿ ಜನಿಸಿದವರು. ಅವರು ಮಹಾರಾಷ್ಟ್ರ ರಾಜ್ಯದವರು, ಕರ್ನಾಟಕದ ನಿವಾಸಿ ಅಲ್ಲ ಎನ್ನುವಂಥ ದೂರನ್ನು ಅವರು ಸಲ್ಲಿಸಿದರು. ಮಹಾರಾಷ್ಟ್ರದಲ್ಲಿ ಲಂಬಾಣಿ ಜಾತಿ ಎಸ್ಟಿ ಜನಾಂಗಕ್ಕೆ ಸೇರಿದೆ. ಆದರೆ ಚವ್ಹಾಣ್ ಅವರು ಕರ್ನಾಟಕದ ಔರಾದ್ಗೆ ಆಗಮಿಸಿ ಇಲ್ಲಿ ಎಸ್ಸಿ ಜಾತಿ ಪ್ರಮಾಣ ಪತ್ರವನ್ನು ನಕಲಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಆ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಬೇಕೆಂದು ಕಲಬುರಗಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚವ್ಹಾಣ್ ಅವರು ಅವರ ಪರ ವಕೀಲರು ಪದೇ ಪದೇ ಒಂದು ಸಮಯ ಕೇಳ್ತಾ ಇರುವಂತಹ ನಿಮಿತ್ತವಾಗಿ ಈ ಹಿಂದೆ ನಡೆದ ವಿಚಾರಣೆಗೂ ಕೂಡ ಅವರು ಸಮಯ ಕೇಳಿದರು. ಈಗ ಆಗಸ್ಟ್ 28ರಂದು ನಡೆದ ವಿಚಾರಣೆಗೂ ಕೂಡ ಮುಂದಿನ ಸಮಯವನ್ನು ಕೇಳಿದರು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಚವ್ಹಾಣ್ ಅವರಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿ ಮುಂದಿನ ವಿಚಾರಣೆಗೂ ಕೂಡ ಸೆಪ್ಟೆಂಬರ್ 8ಕ್ಕೆ ಮುಂದೂಡಿದೆ. ಬೀದರ್ನ ಗಾಂಧಿಗಂಜ್ನಲ್ಲಿ ವರಸಿದ್ಧಿ ವಿನಾಯಕ ಗಣೇಶ ನೋಡುಗರ ಕಣ್ಮನ ಸೆಳೀತಾ ಇದೆ. ಆಕರ್ಷಕ ಮಂಟಪ, ಶಿವನ ವಿಗ್ರಹ ಮತ್ತು ಪ್ರತಿದಿನ ಮಹಾಪ್ರಸಾದದ ವ್ಯವಸ್ಥೆ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿದಿನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ, ಭಜನೆ, ವಿವಿಧ ಆಕರ್ಷಕ ನೃತ್ಯ ಕಾರ್ಯಕ್ರಮಗಳು ಜರುಗುತ್ತಾ ಇವೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಶನಿವಾರ ಸ್ವಲ್ಪ ಮಳೆ ಇಲ್ಲದ ಕಾರಣಕ್ಕಾಗಿ ಬೀದರ್ ನಗರದ ಜನತೆ ಹೊರಗಡೆ ಬಂದಿದ್ದಾರೆ. ಸಾವಿರಾರು ಜನರು ಗಾಂಧಿಗಂಜ್ ಗಣೇಶ ಮೂರ್ತಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಯುವಕರು, ಯುವತಿಯರು ಹಾಗೂ ಮಕ್ಕಳು ಗಣೇಶನ ಜೊತೆ ಸೆಲ್ಫಿಯನ್ನು ತೆಗೆದುಕೊಂಡು ನಲಿತಾ ಇದ್ದಾರೆ. ಒಂದೊಂದು ದಿವಸ ಒಂದೊಂದು ರೀತಿಯ ಪ್ರಸಾದ ವಿತರಣೆ ಕೂಡ ನಡೀತಾ ಇದೆ. ಇಲ್ಲಿಯೂ ಸಹ ಪ್ರತಿ ವರ್ಷ ಒಂದೊಂದು ರೀತಿಯ ಆಕರ್ಷಕ ಮಂಟಪಗಳನ್ನು ನಿರ್ಮಿಸಿ ಮಾದರಿ ಎನಿಸಿಕೊಳ್ಳಲಾಗ್ತಾ ಇದೆ. ಅಶೋಕ್ ರೇಜಂತಲ್ ಸೇರಿದಂತೆ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಅವರು ನಿರಂತರವಾಗಿ ಪ್ರಕೃತಿದತ್ತ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ ಎಂದು ಸಮಾಜ ಸೇವಕ ವೀರಭದ್ರಪ್ಪ ಉಪ್ಪಿನ್ ತಿಳಿಸಿದರು. ನಗರದ ಗುಂಪಾ ಸಮೀಪದಲ್ಲಿರುವಂಥ ಕುಮಾರಕೃಪಾ ಪ್ರೊಫೆಸರ್ ಕಲ್ಮಠ್ ಅವರ 73ನೇ ಜನ್ಮದಿನದ ಪ್ರಯುಕ್ತ ಪ್ರಕೃತಿ ವಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾರೆ. ಈ ಹಿಂದೆ ಕೋವಿಡ್ ಗಿದ್ದವರ ಕೈತೋಟ ನಿರ್ಮಿಸಿ ನೂರಾರು ಒಂದು ಸಸ್ಯ ಪ್ರಭೇದಗಳನ್ನು ರಕ್ಷಣೆ ಮಾಡಲಾಗಿದೆ. ಇದೀಗ ಪ್ರಕೃತಿ ವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಪೃಥ್ವಿ, ಅಪ್, ತೇಜ, ಆಕಾಶವಾಯು ಈ ಪಂಚಮಹಾಭೂತಗಳಿಗೆ ಕಲ್ಮಠ ದಂಪತಿಗಳು ಪೂಜೆಯನ್ನು ಸಲ್ಲಿಸಿದರು. ಪ್ರಕೃತಿ ಅಮರ ಅವಿನಾಶಿ. ಪ್ರಕೃತಿಯು ಸಕಲ ಜೀವರಾಶಿಗಳಿಗೆ ಒಂದು ಸಂಜೀವಿನಿಯಾಗಿದೆ. ಪ್ರಕೃತಿ ಇರದೇ ಇದ್ದರೆ ಭೂಮಿ ಮೇಲೆ ಯಾವ ಜೀವರಾಶಿಯೂ ಕೂಡ ಬದುಕಿ ಉಳಿತಾ ಇರಲಿಲ್ಲ. ಪೃಥ್ವಿಯ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಪ್ರಕೃತಿಯೇ ಒಂದು ಕಾರಣ ಎಂದು ತಿಳಿಸಿದರು. ಇದೇ ವೇಳೆ ಸೂರ್ಯಕಾಂತ್ ಮಾಳಿಗೆ, ಕೃತಿಕಾ ಹಿರೇಮಠ್, ಪಂಚಾಕ್ಷರ್ ಕಲ್ಮಠ್ ಸೇರಿದಂತೆ ಇನ್ನೂ ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪರಮರಮಂಚ ಪ್ರಾತಸ್ಮರಣೀಯ ಪರಮದಯಾಳು ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳನ್ನ ನಡೆದಾಡುವ ದೇವರು ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳನ್ನ ಹೃದಯದಲ್ಲಿ ಸ್ಮರಿಸಿ ಪೂಜೆ, ಪಂಚಮಹಾಭೂತಗಳ ಪೂಜೆ, ಪ್ರಕೃತಿಯ ಮೂಲ ಕಾರಣೀಭೂತಗಳಾಗಿರ್ತಕ್ಕಂಥ ಅಂದರೆ ಪೃಥ್ವಿ, ಆಪ, ತೇಜ, ವಾಯು, ಆಕಾಶ ಈ ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥ ಪ್ರಕೃತಿಯನ್ನ ವಿದ್ವಾಂಸರಾಗಿರ್ತಕ್ಕಂಥ ಮಹಾಕವಿ ಆಗಿರ್ತಕ್ಕ ಸಾಮಾನ್ಯ ಸಿದ್ದಯ್ಯ ಪುರಾಣಿಕರು ಏನು ಹೇಳ್ತಾರೆ ಅಂದರೆ ಪ್ರಕೃತಿಯೇ ಗುರು, ಗಗನವೇ ಲಿಂಗ, ಜಗವೇ ಕೂಡಲ ಸಂಗಮ ಅಂತ ಹೇಳ್ತಾರೆ. ಪ್ರಕೃತಿಯನ್ನು ಗುರು ಅಂತ ಕರೆದಿದ್ದಾರೆ. ಗುರು ಅಂದರೆ 3 ಗುಣಗಳನ್ನು ನಾವು ಗಮನಿಸ್ತೇವೆ. ಒಂದನೇದು ಎಲ್ಲರಿಗೆ ನಮಸ್ಕಾರ. ಇವತ್ತು ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಅವರ 73ನೇ ಹುಟ್ಟುಹಬ್ಬವನ್ನು ಪಂಚಾಕ್ಷರ ನಿಲಯದಲ್ಲಿ ಸರಳ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಮಾನ್ಯರು 60 ವರ್ಷ ನಿವೃತ್ತಿ ಆದ ನಂತರ ಸಮಾಜ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘವನ್ನು 35 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಎಲ್ಲ ಕಾರ್ಯಕ್ರಮ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಸಸ್ಯಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕರು. ಸಸ್ಯಶಾಸ್ತ್ರದಲ್ಲಿ ಅನೇಕ ಪುಸ್ತಕಗಳನ್ನು ಬರೆದು ಸಾಹಿತ್ಯದಲ್ಲಿ ಕೂಡ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ 73ನೇ ವರ್ಷವು ಹುಟ್ಟುಹಬ್ಬವು ಇವತ್ತು ಸರ್ವವಾಗಿ ಆಚರಿಸಲಾಗ್ತಾ ಇದೆ. ದೇವರವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಲು ಇನ್ನಷ್ಟು ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲೆಂದು ದೇವರಲ್ಲಿ ನಾವು ಈ ಮೂಲಕ ಪ್ರಾರ್ಥನೆ ಮಾಡಿ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಈಗ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡ್ತಾರೆ. ಯಾರಾದ್ರೂ ನಿಮ್ಮ ಊರಿಗೆ ವಿಸಿಟ್ ಮಾಡಿದಾರಾ? ತಹಶೀಲ್ದಾರ್ ಯಾರು ಬಂದಿಲ್ಲ ಇಲ್ಲ ಸರ್. ತಹಶೀಲ್ದಾರ್ ಅವರಿಗೆ ಮಾಹಿತಿ ತಿಳಿಸಿದ್ರಾ? MP ಅವರಿಗೆ ಏನಾದ್ರು ಮಾಹಿತಿ ಹೋಗಿದೆ? ಅದು ಸಾಗರ್ ಖಂಡ್ರೆ ಅವರು ನಿಮ್ದು ಬೀದರ್ ಜಿಲ್ಲೆದವ್ರು ಇದಾರಲ್ವಾ? ತಾಲೂಕಾದಾಗ ಬಂದು ಹೋಗ್ಯಾರ, ನಮ್ಮ ಊರಿಗೆ ಬಟ್ ಬಂದಿಲ್ಲ. ತಾಲೂಕಿಗೆ ಬಂದು ಹೋಗಿದಾರ, ಊರಿಗೆ ಬಂದಿಲ್ಲ. ಜಿಲ್ಲಾ ಉಸ್ತುವಾರಿ ಬಂದಿದಾರಾ? ಈಶ್ವರ್ ಖಂಡ್ರೆ ಅವರು ನಿಮ್ಮ ಊರಿಗೆ ವಿಸಿಟ್ ಮಾಡಿಲ್ಲ, ಅವರ ತಾಲೂಕು ಬಂದಿಲ್ಲ. ನಿಮ್ಮ ತಾಲೂಕಾದ MLA ಅವರು ಪ್ರಭು ಚೌಹಾಣ್ ಅವರು ಅವರು ಮತ್ತೊಬ್ಬರು ರೈತರು ಇದ್ದಾರೆ ನೋಡಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋಣ ಬನ್ನಿ. तुमचं किती एकर गेले मामा? इथं बघा नदीच्या कडेचे जेवढे काही शेती आहे ते लई गेले शेती, म्हणजे कमीत कमी. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಇದು ಹಾಲಹಳ್ಳಿ ಎಂಬ ಗ್ರಾಮದಲ್ಲಿ ಸುಮಾರು ಇದು ಮಳೆಯಿಂದ 200 ಎಕರೆ ಇಲ್ಲಿ ರೈತರ ಗೋಳಾಟ ಕೇಳಿದ್ರೆ ಇಲ್ಲಿ 200 ಎಕರೆ ಹೊಲಗಳೆಲ್ಲ ರೈತರ ಗೋಳಿಂದ ಸೋಯಾ ಆಗಲಿ ತೊಗರಿಯಲ್ಲಿ ನೀರಲ್ಲಿ ಹೋಗಿದೆ, ಅವ್ರದ್ದು ಹಾನಿಯಾಗಿದೆ. ಆ ರೈತರ ಗೋಳಿಗೋಸ್ಕರ ಈ ರೈತರ ಹತ್ತಿರ ಬಂದು ಅವರ ಗೋಳು ಕೇಳೋಕ್ಕೆ ಹೋಗೋಣ ಬನ್ನಿ. ಇಲ್ಲಿ ರೈತರಿದ್ದಾರೆ, ಅವರಿಗೆ ಸಂಪರ್ಕ ಮಾಡೋಣ ಬನ್ನಿ.
ನಿಮ್ಮ ಊರಲ್ಲಿ ಎಷ್ಟು ಎಕರೆ ಹೊಲಗಳು होಗಿದೆ? 200 एकर गेले साहेब. 200 एकर गेले का? आता तुमचं गावाला पाणी येऊन किती वर्षांनी आले हे पाणी? ते कमीत कमी 7 ते 8 वर्षाच्या नंतर एवढं पाणी आलेलं आहे. पहिले पाणी मध्ये आधी नाही आलं पाणी. आता हे सोयाबीन गेले का तूर गेले इथं? सोयाबीन, तूर, उडीद, मूग 200 एकर नदीच्या कडेचे जेवढे काही हे गेल्यात आणि वड्याला वत मारलेले पण मध्ये भरपूर प्रमाणामध्ये पाणी शिरलंय. तुमचं किती एकर गेले तुमचं एकल्याचं? माझ्या एकल्याचं 4-4.5 एकर आता सध्या पाण्यामध्ये आहे. अजून आमच्या काकाचं हे ते म्हटलं तर कमीत कमी 15-16 एकर आता जमीन पाण्यामध्ये आहे. ಏನಿ ಇವ್ರು ಅಂತಾರೆ ಇವ್ರದ್ದು 4-5 ಎಕರೆ ಹೊಲಗಳು ಹಾನಿಯಾಗಿದೆ ಅಂತ. ಇವ್ರ ಜೊತೆನೆ ಇವ್ರದ್ದು ಅಂದರೆ 200 ಎಕರೆ ಹಾನಿಯಾಗಿದೆ ಅಂತೆ. ಮತ್ತೊಬ್ಬರು ರೈತರು ಇದ್ದಾರೆ, ಅವ್ರಿಗೆ ಕೂಡ ಕೇಳೋಣ. ನಿಮ್ದು ಎಷ್ಟು ಎಕರೆ ಹೊಲ ಹೋಗಿದೆ ಸರ್? 5 ಎಕರೆ ಹೊಲ ಹೋಗಿದೆ ಸರ್. ನಿಮ್ದು 5 ಎಕರೆ ನೀರಲ್ಲಿ ಇದೆಯಾ? ಹೌದು. ಇವ್ರು ಅಂತಿದ್ದಾರೆ 5 ಎಕರೆ ಹೊಲ ನೀರಲ್ಲಿ. 60 एकर जमीन गेली आहे आणि नुकसान का झाले म्हटलं तर नदीच्या कडेचे मोटरा आहेत ते पण वाहून गेल्या आणि आतापर्यंत एवढं झालं नव्हतं. 6-7 वर्षाच्या नंतर. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.